పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500. ಮೊಟ್ಟ ಮೊದಲಿಗೆ ಉನ್ನತ ಸ್ಥಾನ ಪಡೆದಿರುವ ವಿದ್ಯಾರ್ಥಿಗಳ ಸಾಧನೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಮಹಾವಿದ್ಯಾಲಯ ಹಾಗೂ ವಿದ್ಯಾರ್ಥಿ ವಸತಿ ನಿಲಯಗಳ ವಾರ್ಷಿಕೋತ್ಸವ ಸಮಾರಂಭ 2024ರಲ್ಲಿ ವಿದ್ಯಾ ಸಾಧನೆ ಮಹಾ ಸಾಧನೆ ಮಾಡಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯ ಈ ದಿನ ಹಬ್ಬದ ಸಂಭ್ರಮದಂತೆ ಎಂದೆಂದಿಗೂ ಮರೆಯಲಾರದ ದಿನ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಈ ಭಾಗದ ಖ್ಯಾತಿ ಹೆಸರು ಪಡೆದ ಗಣ್ಯ ವ್ಯಕ್ತಿಗಳು ಸದಸ್ಯರು ಡಾಕ್ಟರ್ ದೇವಪ್ಪ ವಿ, ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಸರ್ಕಾರ ಹಾಗೂ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ದೇವರು ಹೊರಕೊಟ್ಟ ಹಾಗೆ ಖ್ಯಾತಿಯ ಹೆಸರು ಪಡೆದ ಹಾಗೂ ಪ್ರತಿಯೊಬ್ಬರ ವಿಶ್ವಾಸ, ಮನಸ್ಸು, ಪ್ರೀತಿ, ವಾತ್ಸಲ್ಯ ಪಡೆದ ಗೌರವಾನ್ವಿತ ಪ್ರೇಮ್ ಸಿ ಶೇಖರ್, ಮಿಮಿಕ್ರಿ ಗಿನ್ನಿಸ್ ದಾಖಲೆ ಪಡೆದ ಕಲಾವಿದರು ಕೋಲಾರ, ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ, ಡಾಕ್ಟರ್ ವೆಂಕಟೇಶಲು ಡೀನ್ ಹಾಗೂ ಡಾಕ್ಟರ್ ಎಂ ಅಂಜನಪ್ಪ, ಸಿಬ್ಬಂದಿ ಸಲಹೆಗಾರರು ಡಾಕ್ಟರ್ ಶಿವಾನಂದ್ ಹೊಂಗಲ್, ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಜಗದೀಶ್ ನಾಯ್ಡು, ಸಹಾಯಕ ನಿರ್ದೇಶಕರು ವಿದ್ಯಾರ್ಥಿ ಕಲ್ಯಾಣ ಆಂಜನೇಯ ಶತ್ರುಂಗ, ವಿದ್ಯಾರ್ಥಿಗಳ ವಸತಿ ನಿಲಯ ಪಾಲಕರು ನಂದಿನಿ ಜಿ, ಅಂತರಂಗ ವಿದ್ಯಾರ್ಥಿ ನಿಲಯ ವಸತಿ ನಿಲಯ ಪಾಲಕರು ರಾಜೇಶ್, ನಿತ್ಯಶ್ರೀ, ಹರಿಕಿಶೋದ್, ಪ್ರಿಯಾಂಕಾ, ಚೇತನ್ ವನಕಟ್ಟಿ, ಕೀರ್ತನ ಹಾಗೂ ಶತ್ರುಂಗ ಮತ್ತು ಅಂತರಗಂಗೆ ವಿದ್ಯಾರ್ಥಿ ವಸತಿ ನಿಲಯಗಳು, ನಿರ್ವಹಣಾ ಪದಾಧಿಕಾರಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿದ್ಯಾರ್ಥಿ ವೃಂದದವರು ಹಾಗೂ ಡೀನ್, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ದೇವಪ್ಪ ವಿ ಸದಸ್ಯರು, ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಸರ್ಕಾರವರು ಮಾತನಾಡಿ, ತೋಟಗಾರಿಕೆ ಮಹಾವಿದ್ಯಾಲಯ ಹಾಗೂ ವಿದ್ಯಾರ್ಥಿ ವಸತಿ ನಿಲಯಗಳ ವಾರ್ಷಿಕೋತ್ಸವ ಸಮಾರಂಭ 2024ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಕಾಲೇಜು ಆರಂಭವಾಗಬೇಕಾದರೆ ಅನೇಕ ಜನರ ಒಂದು ಶ್ರಮ ಮುಖ್ಯ. ಕೋಲಾರಕ್ಕೆ ತೋಟಗಾರಿಕೆ ಮಹಾವಿದ್ಯಾಲಯ ಪ್ರಾರಂಭಿಸಲು ನಾನಾ ರೀತಿ ಸಹಕರಿಸಿದ್ದೇವೆ. ಕೃಷಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಬರುತ್ತಿಲ್ಲ. ಕಾರಣ, ಯಾವುದೇ ವಿದ್ಯಾರ್ಥಿಗಳು ಒಂದು ಗುರಿಯನ್ನ ಸಾಧನೆ ಮಾಡಬೇಕು, ಒಂದು ಛಲ ಇರಬೇಕು, ಆಗ ಪ್ರತಿಫಲ ಸಿಗುತ್ತದೆ. ನಿಮ್ಮೆಲ್ಲರ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಿ, ಯಾವುದೇ ಒಂದು ರಂಗದಲ್ಲಿ ಆಗಲಿ ನಿಷ್ಠೆಯಿಂದ ಕೆಲಸ ಮಾಡಬೇಕು, ಆಗ ಸಮಾಜದಲ್ಲಿ ಗೌರವ, ಪ್ರತಿಫಲ ಸಿಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಬೇಕು. ಹೀಗೆ ಹಲವಾರು ಸಲಹೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಖ್ಯಾತ ಹೆಸರು ಪಡೆದ ಪ್ರೇಮ್ ಸಿ ಶೇಖರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಮನಸ್ಸು ಸೆಳೆಯುವ ಸಂತೋಷ ವ್ಯಕ್ತಪಡಿಸಿ, ಸಿನಿಮಾ ರಂಗದಿಂದ ರಾಜಕೀಯ ರಂಗದವರೆಗೂ ಎಲ್ಲ ರೀತಿಯ ನಟರ ಮಾತುಗಳು ಹಾಗೂ ರಾಜಕಾರಣಿಗಳ ಮಾತುಗಳ ಮಿಮಿಕ್ರಿ ಕಲಾವಿದರು, ಹಾಸ್ಯ ನಟ ಎಲ್ಲ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಹಾಡು ಹೇಳಿ ಕುಣಿದರು. ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಎಲ್ಲರ ನಗುನಗುವ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಹಾಸ್ಯ ದೃಶ್ಯಗಳ ಮರೆಯಲು ಸಾಧ್ಯವಿಲ್ಲ. ಇಂತಹ ಕಲಾವಿದರ ಸಮಾಜದಲ್ಲಿ ಪ್ರತಿಯೊಬ್ಬರ ಪ್ರಾಮುಖ್ಯತೆ, ಅವಶ್ಯಕತೆ ಇರುತ್ತದೆ ಎಂದರೆ ತಪ್ಪಾಗಲಾರದು. ಈ ಸಮಯದಲ್ಲಿ ಕಾರ್ಯಕ್ರಮ ಬಂದಿರುವ ಎಲ್ಲ ಗಣ್ಯರಿಗೂ ಹಾಗೂ ವಿವಿಧ ಇಲಾಖೆ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೆ ಗೌರವಾನ್ವಿತ ಡಾಕ್ಟರ್ ವೆಂಕಟೇಶ್ಲು ಡೀನ್ ರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुपुरस्ताय गुरुविक्रमाय गुह्यप्रवराय गुरवे गुणगुरवे गुरुदैत्यकुलक्षेत्रे
गीतगोत्राय धीमहि गूढगुल्फाय गन्धवक्त्राय गोजयप्रदाय धीमहि गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि ವಸತಿ ವಿದ್ಯಾರ್ಥಿ ವಸತಿ ನಿಲಯಗಳ ವಾರ್ಷಿಕೋತ್ಸವ ಸಮಾರಂಭ 2024 ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದ ಕೇಂದ್ರಾಡಳಿತ ಡಾಕ್ಟರ್ ವೆಂಕಟೇಶ್ ಅವರೇ, ಶಿಕ್ಷಕ ಪದಾಧಿಕಾರಿಗಳಾದಂಥ ಡಾಕ್ಟರ್ ಅಂಜನಪ್ಪ ಅವರೇ, ಹಿರಿಯ ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಶಿವಾನಂದ ಹೊಂಗಲ್ ಅವರೇ, ಸಹಾಯಕ ನಿರ್ದೇಶಕರು ವಿದ್ಯಾರ್ಥಿ ಕಲ್ಯಾಣ ಜಗದೀಶ್ ನಾಯ್ಕ್ ಅವರೇ, ವಾರ್ಡನ್ಗಳಾದಂಥ ಆಂಜನೇಯ ಮತ್ತು ನಂದಿನಿ ಅವರೇ, ಎಲ್ಲ ತರಗತಿ ಪ್ರತಿನಿಧಿಗಳೇ, ವಿದ್ಯಾರ್ಥಿ ಮುಖ್ಯವಾಗಿ ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಕಾರ್ಮಿಕ ವರ್ಗ, ನಮಗೆಲ್ಲರಿಗೂ ಕೂಡ ಒಂದು ಸುತ್ತ ಆರಂಭವಾಗಬೇಕಾದರೆ ಅನೇಕ ಜನರ ಒಂದು ಶ್ರಮ ಅನ್ನೋದಿದೆ. 2008ರಲ್ಲಿ ಬಾಗಲಕೋಟ್ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾರಂಭವಾಗಬೇಕಾದ್ರೆ ಒಂದು 2-3 ಜಾಗದಲ್ಲಿ ಈ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು ಅಂತಂದಾಗ ನಾನು ಕೂಡ ಅರಬಾವಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಇದೇ ಭಾಗದವನಾಗಿದ್ದರಿಂದ, ಕೋಲಾರ ಜಿಲ್ಲೆಯವನಾಗಿದ್ದರಿಂದ ನಮ್ಮ ಕೋಲಾರದಲ್ಲಿ ಕೂಡ ಒಂದು ಕಾಲೇಜ್ ಬರಬೇಕು ಅಂತಕ್ಕಂಥ ಆಸೆ ನಮಗೂ ಕೂಡ ಇತ್ತು. ಹಂಗಾಗಿ ಮೊದಲು ಈ ಕೋಲಾರ ಬರಬೇಕು ಅನ್ನೋದರಲ್ಲಿ ಪ್ರಪ್ರಥಮವಾಗಿ ಒಂದು ಹೆಜ್ಜೆಯನ್ನಿಟ್ಟಿದ್ದು ಡಾಕ್ಟರ್ ನಾಚೇಗೌಡ್ ಮತ್ತು ನಾವು. ಆದರೆ ನಾನು ಸುಮಾರು ಒಂದು 10 ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೆ. ಅವರು ಡೀನ್ರಾಗಿ ಇಲ್ಲಿದ್ದರು. ನಾನು ಅನೇಕ ಬಾರಿ ಅವ್ರನ್ನ ಕೇಳಿದ್ದೆ, ನಾನು ಕೂಡ ಅಲ್ಲಿ ಬರಬೇಕು, ನನಗೆ ವರ್ಗಾವಣೆ ಮಾಡಿಕೊಡೋದಕ್ಕೆ ಅವಕಾಶ ಕೊಡಿ ಅಂತ. ಅವ್ರ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ, ಇವತ್ತಂತೂ ನಾನು ಹೇಳ್ತಿದ್ದೀನಿ, ಬಟ್ ಅವರು ಹ್ಯಾಸ್ ನಾಟ್ ಅಗ್ರೀಡ್ ಫಾರ್ ಮೈ ಟ್ರಾನ್ಸ್ಫರ್. ಯಾಕಂದ್ರೆ ಎಲ್ಲ ಪ್ರೊಫೆಸರ್ಗಳಿಂದ ಕೆಲಸ ಮಾಡಿಸ್ಕೊಳ್ಳೋದು ಭಾರಿ ಕಷ್ಟ. ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆದ್ರೆ ಕೆಲಸ ಅವ್ರಿಗೆ ಹಚ್ಚಬಹುದು ಅನ್ನೋ ಒಂದು ಉದ್ದೇಶದಿಂದ ಅವ್ರು ನಮ್ಮ ಪ್ರೊಫೆಸರ್ ಕೇಳೋರ್ಗೆ ಯಾರನ್ನೂ ಬಿಟ್ಕೊಳ್ಳಿಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ನ ಮಾತ್ರ ಬಿಟ್ಕೊಂಡ್ರು. ಹಂಗಾಗಿ ಈ ಕಾಲೇಜಿನಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಸುಸಂದರ್ಭ ನಮ್ಗೆ ಬರಲಿಲ್ಲ 1ನೇ ಸಾರಿ. 2ನೇ ಸಾರಿ ಎಲ್ಲ ಕಾಲೇಜುಗಳಿಗೂ ಕೂಡ ಡೀನ್ರಾಗಿ ಕರೆದಿದ್ರು, ಸುಮಾರು ಒಂದು 4 ವರ್ಷದ ಹಿಂದೆ. ಆವಾಗ ಕೂಡ ನಾನು ಕೂಡ ಕಾಂಪಿಟೇಟರ್ ಆಗಿದ್ದೆ. ಆವಾಗ ಎಲ್ಲರೂ ಪಾಲಿಸುವ ರೈತರು ಅತ್ಯುನ್ನತ ಶ್ರೇಣಿಯ ಕುಶಲಕರ್ಮಿಗಳು, ಮಣ್ಣಿನಿಂದ ಚಿನ್ನವನ್ನು ತೆಗೆಯುವ ಕಲಾವಿದರು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜಗಕ್ಕೆಲ್ಲ ಅನ್ನವನ್ನು ನೀಡುವ ಅನ್ನದಾತರು ನಮ್ಮೆಲ್ಲರ ಗೌರವಕ್ಕೆ ಸದಾ ಅರ್ಹರು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನೇಗಿಲ ಯೋಗಿಯನ್ನು ಸ್ಮರಿಸುವ ಸಮಯ. ರೈತ ಗೀತೆಯನ್ನು ನಡೆಸಿಕೊಡಲು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಜೊತೆಗೆ ಸಭೆಯಲ್ಲಿ ಆಸೀನರಿರುವ ಸರ್ವರು ಎದ್ದು ನಿಂತು ಮಣ್ಣಿನ ಮಗನಿಗೆ ಗೌರವ. ಯಾಕೆ ನಮ್ಮ ಕೃಷಿ ಸಂಬಂಧಿತ ವಿದ್ಯಾರ್ಥಿಗಳು ಜಾಸ್ತಿ ಬರ್ತಾ ಇಲ್ಲ ಅಂತಂದರೆ, ಒಂದನೇದಾಗಿ ಅವ್ರಿಗೆ ಕ್ಲಿಯರ್ ವಿಷನ್ ಇರೋದಿಲ್ಲ, ಅವ್ರ ಗೋಲ್ ಕ್ಲಿಯರ್ ಆಗಿ ಇರೋದಿಲ್ಲ. ಯಾಕಂತಂದ್ರೆ ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದನೇದಾಗಿ ಯಾವುದೇ ಒಂದು ವ್ಯಕ್ತಿಗೆ ಒಂದು ವಿಷನ್ ಇಲ್ಲ, ಗುರಿ ಇಲ್ಲ ಅಂತಂದ್ರೆ ನೀವು ಆ ಗುರಿನ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಏನದು ಗುರಿ ಅಂತಂದಾಗ ಒಂದು ಸಣ್ಣ ಎಕ್ಸಾಂಪಲ್ ಉದಾಹರಣೆ ಕೊಡಬೇಕಾದ್ರೆ, 1 ಎಕರೆ ಪ್ರದೇಶದಲ್ಲಿ ಒಂದು 10 ಮೊಲ ಬಿಟ್ಟಿರ್ತಾರೆ. 10 ಮೊಲ ಬಿಟ್ಟು ನಿಮ್ಮ ಟೀಚರ್ ಅಥವಾ ಯಾರೋ ಒಬ್ಬರು ಮೆಂಟರ್ 1 ಮೊಲನ ನೀವು ಹಿಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ
ನೀವು ಒಂದು ಮೊಲ ಹಿಡ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೇವೆ, ಅದು ಸಿಗೋದಿಲ್ಲ. ಎರಡನೇದಕ್ಕೆ ಪ್ರಯತ್ನ ಪಡ್ತೇವೆ. ಕಷ್ಟಗಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗನೆ ಹೋಗಿ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕಗಳೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಕೆಡವೆಂದು ರಾಜ್ಯಗಳು ಉಳಿಸಲಿ ರಾಜ್ಯಗಳಡಿಯಲ್ಲಿ ಹಾರಲಿ ಕತ್ತುಗೆ ಮುಗುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿತ್ತುಳುವುದನ್ನು ಬಿಡುವುದಿಲ್ಲ ಬಿತ್ತುಳುವುದನ್ನು ಬರುವ ಯೋಗಿಯ ನೋಡಲಿ ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅದು ಸುಖ ಗಳಿಸದೆ ದುಡಿವನ್ನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಮ್ಗೆ ಕಾಲಾವಕಾಶ ಸಿಗುತ್ತೆ. ಇಟ್ ಈಸ್ ನಾಟ್ ಸೋ ಈಸಿ ಟು ಗೆಟ್ ಆಪರ್ಚುನಿಟಿ ಅಟ್ ದ ಪ್ರೆಸೆಂಟ್ ಸಿಚುಯೇಷನ್. ಯಾಕಂದ್ರೆ ನೀವು ಅಂದ್ಕೊಂಡಿರ್ಬೋದು ನಾವು ತೋಟಗಾರಿಕಾ ವಿದ್ಯಾರ್ಥಿಗಳಿಗೆ ನಮ್ಗೆ ಸಾಕಷ್ಟು ಅವಕಾಶಗಳಿದ್ದಾವೆ ಅಂತ ಹೇಳ್ಬಿಟ್ಟು. 100% ಶೋರ್ ಯು ಡೋಂಟ್ ಹ್ಯಾವ್ ಎನಿ ಆಪರ್ಚುನಿಟೀಸ್ ಅಟ್ ಆಲ್ ಅನ್ಲೆಸ್ ಕಾಂಪಿಟೇಷನ್ ಏನಾದ್ರೂ ಇಲ್ಲ ಅಂತಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ರಲ್ಲಿ ನೀವು ಬರಲಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತ ಒಂದು ನಿಮಗೆ ಅವಕಾಶಗಳಿಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ಸ್ಪೆಸಿಫಿಕ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೆಸರಿಯಾಗಿ ವೇಸ್ಟ್ ಮಾಡದೆ ನೀವು ಓದಿನ ಬಗ್ಗೆ ಗಮನ ಕೊಟ್ಟರೆ ಮಾತ್ರ ಅದು ಒಳ್ಳೆಯದಾಗ್ತದೆ. ಎರಡನೇದು ಯುವರ್ ಗೋಲ್ ಶುಡ್ ಬಿ ವೆರಿ ಸ್ಪೆಸಿಫಿಕ್. ನಂಬರ್ 2 ಹಾರ್ಡ್ ವರ್ಕ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂದ್ರೆ ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮ ಬೇಕು. ಯಾವುದೇ ಒಂದು ವಿಷಯ ತಗೊಂಡ್ರು ಕೂಡ ಯಾವುದೇ ಒಂದು ರಂಗದಲ್ಲಿ ಆಗಲಿ ಕಠಿಣ ಪರಿಶ್ರಮ ಇಲ್ಲ ಅಂತಂದ್ರೆ ನೀವು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ವಿಷಯ ಬಾಗಲಕೋಟ್ ಡಾಕ್ಟರ್ ಟಿ.ವಿ. ಅಲ್ಲೋಡಿ, ರಿಜಿಸ್ಟ್ರಾರ್ ಎಚ್.ಎಸ್. ಬಾಗಲಕೋಟ್, ಡಾಕ್ಟರ್ ರಾಮಚಂದ್ರ ನಾಯಕ್, ಡೀನ್ ಸ್ಟೂಡೆಂಟ್ ವೆಲ್ಫೇರ್, ಇವರು ಕಚೇರಿ ಒತ್ತಡ ಕೆಲಸಗಳ ಒತ್ತಡ. Last but not least, I would like to welcome each and everyone who are present here. And I thank you very much for the organizer to give an opportunity to say welcome speech in this occasion. Thank you very much. ಅಂಜನಪ್ಪರವರಿಗೆ ಧನ್ಯವಾದಗಳು. ಹಾಗೆ ಎಲ್ಲರ ಪರವಾಗಿ ಡಾಕ್ಟರ್ ಅಂಜನಪ್ಪರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೇಶ್ AM ಅವರು ಹೂಗುಚ್ಛ ಕೊಟ್ಟು ಸ್ವಾಗತ. ಗಾನೋತ್ಸುಕಾಯ ಗಾನವಕ್ತಾಯ ಗಾನೋತ್ಸುಕಮನಸೇ ಗುರುಪೂಜಿತಾಯ ಗುರುನೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗುಹ್ಯಪ್ರವರಾಯ ಗುರವೇ ಗುರಗುರವೇ ಗುರುದೈತ್ಯಕಲಕ್ಷೇತ್ರೇ ಗುರುದೈವಸದಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೇ ಗುರುಪಾಖಂಡ ಕಂಡಕಾಯ ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ ಗೂಢಗುಲ್ಫಾಯ ಗಂಧವಕ್ತಾಯ ಗೋಜಯಪ್ರದಾಯ ಧೀಮಹಿ ಗುಣಾಧೀಶಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ. ಪಾಲಿಸುವ ರೈತರು ಅತ್ಯುನ್ನತ ಶ್ರೇಣಿಯ ಕುಶಲಕರ್ಮಿಗಳು. ಮಣ್ಣಿನಿಂದ ಚಿನ್ನವನ್ನು ತೆಗೆಯುವ ಕಲಾವಿದರು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜಗಕ್ಕೆಲ್ಲ ಅನ್ನವನ್ನು ನೀಡುವ ಅನ್ನದಾತರು ನಮ್ಮೆಲ್ಲರ ಗೌರವಕ್ಕೆ ಸದಾ ಅರ್ಹರು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನೇಗಿಲ ಯೋಗಿಯನ್ನು ಸ್ಮರಿಸುವ ಸಮಯ. ರೈತ ಗೀತೆಯನ್ನು ನಡೆಸಿಕೊಡಲು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ಜೊತೆಗೆ ಸಭೆಯಲ್ಲಿ ಆಸೀನರಿರುವ ಸರ್ವರು ಎದ್ದು ನಿಂತು ಮಣ್ಣಿನ ಮಗನಿಗೆ ಗೌರವ ಈಗ ಸರ್ ಮಕ್ಕಳಿದ್ದಾರೆ ಎಜುಕೇಶನ್ ಪರ್ಪಸ್ ರಾಕೆಟ್ ಮೇಲಾರದಲ್ಲ ಅದೇ ರೀತಿ ನೀವೆಲ್ಲರೂ ಚೆನ್ನಾಗಿ ಓದಿದಾಗ ಹಾರ್ಟಿಕಲ್ಚರ್ ಕಾಲೇಜ್ ಒಳ್ಳೆ ಹೆಸರು ತಂದ್ಕೊಡಕ್ಕಾಗೋದು. ಎಷ್ಟು ಜನ ನಿಮ್ಮ ಟೀಚರ್ಸ್ ಇಷ್ಟಪಡ್ತಾ ಇದ್ದೀರೋ ಅವರೆಲ್ಲರೂ ದೊಡ್ಡ ಚಪ್ಪಾಳೆ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಗಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ಅದರ ಪರಿಶ್ರಮ ಸಾಕಷ್ಟು ಇರುತ್ತೆ. ಅದಕ್ಕೆ ಬೇಕಾಗಿರತಕ್ಕಂಥದ್ದು ನಾಟ್ ಇಂಟೆಲಿಜೆನ್ಸ್, ಇಟ್ ರಿಕ್ವೈರ್ಸ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಇಂಟೆಲಿಜೆನ್ಸ್. ಸರ್ ಆ ಕಡೆ ಓಕೆನಾ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ವಿದ್ಯಾರ್ಥಿಗಳು ಓದ್ತಾ ಇಲ್ಲ. ಕಂಪ್ಯಾರಿಟಿವ್ಲಿ 70s and 80s ಮತ್ತೆ ಈಗ ನೋಡಿದಾಗ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ನೋಡಿದಾಗ ಅವರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಹೊತ್ತು ಮುಂದೆ ಬಂದಿಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿರುತ್ತೆ. ಯಾಕಂತಂದ್ರೆ ಇವಾಗ ಕ್ರೈಸಿಸ್ ಇಲ್ಲ, ಅವರು ಓದ್ತಕ್ಕಂಥ ಛಲ ಇಲ್ಲ. ಆವಾಗ ಬಡತನ ಇತ್ತು, ಇವಾಗ ಬಡತನ ಇಲ್ಲ. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಮಿಷನ್ ಬೆಂಗಳೂರು ಕರ್ನಾಟಕ. He guided 15 PhD and 45 MSc students in the field of plant pathology in University of Horticultural Sciences, Bagalkot. The hostel is a component of COH Kolar and Intern University of Horticultural Sciences, Bagalkot. It is an environment to live and learn for the rest of one's life. It is also a supportive environment for many students to showcase their talents and engage in creative activities. The mess is completely run by students, that is based on dividing system of total expenditure. Prefects 2 of the board from each batch has to make all necessary purchases and run the mess. And also a honorary amount of ₹1,000 is given to each prefect. The mess bill is prepared based on components of mess charges like food charges, gas charges, electricity charges, establishment charges, service charges, labor charges and special discharges. Admission to the hostel is as per the university directions. Eligibility for all COH Kolar admitted students who are regular with good conduct with prescribed fee structure which is often changed from time to time as per the university directions if any. Hostel mess is run by hostel management committee with warden Sri Anjaneya sir and general secretary myself Vinayam, Ajay Madwal as mess secretary, Vinayak as joint secretary, Rajesh as sports secretary, Kiran as cultural secretary and Pranav as health secretary, which are selected for 1 year term. Hostel is monitored by hostel supervisory committee with dean sir as chairman. We have allotted 2 students per room. We are insisting the time sense, that is no student should remain outside the hostel after 9 p.m. We have insisted proper dress when visiting to common room or dining hall. I am extremely happy to present the development of works which have been taken. Thank you.
ಏನು ಅಂತಂದ್ರ ನೀವಿಲ್ಲಿ ಆರಾಮಾಗಿ ಕೂತಿದ್ರ ಅಂತಂದ್ರೆ ಅದಕ್ಕೆ ಕಾರಣ ಕೊಡ್ತೀರ ನಿಮ್ಮ ತಂದೆ ತಾಯಿ ಅಲ್ವಾ? ತಂದೆ ತಾಯಿ ಅಲ್ವಾ? ಇವತ್ತು ನೀವು ಮನೆಗೆ ಹೋಗಿದ ತಕ್ಷಣ ಅವ್ರು ಊಟ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೀವು ಮನೆಗೆ ಹೋಗಿದ ತಕ್ಷಣ ನಿಮ್ಗೆ ಹೊಟ್ಟೆ ತುಂಬ ಊಟ ಹಾಕಿ ನಿಮ್ಮನ್ನ ಸಂತೋಷವಾಗಿ ಇಟ್ಕೊಳ್ಳೋ ಅಂತ ಪೇರೆಂಟ್ಸ್ ಎಷ್ಟು ಜನಕ್ಕೆ ಇಷ್ಟ ಆಗ್ತಾರೋ ಅವರೆಲ್ಲರೂ ಹೊರಗೆ ದೊಡ್ಡ ಚಪ್ಪಾಳ ಅಲ್ವಾ? ನಾವು ಸ್ವಾಮಿ ನಾವು ಹೀಗೆ ಅಲ್ವಾ? ನಿಮ್ಮ ಅಪ್ಪನ ಹುಟ್ಟಿಕೊಂಡು ನೀನು ಶೋಕಿ ಮಾಡ್ತೀಯ ಅಂತ. ಹೌದಪ್ಪ, ನಮ್ಮ ಅಪ್ಪನಿಗೆ ನಾನೇ ಹುಟ್ಟಿದ್ದೀನಿ, ನಾನು ಶೋಕಿ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಹುಟ್ಟಿದ್ರಪ್ಪ ನೀವು ಶೋಕಿ ಮಾಡ್ರಿ. ಒಂದೊಂದಲ್ಲಣ ಇವ್ರದು, ಒಂದೊಂದಲ್ಲಣ ಮಿಮಿಕ್ರಿ ಮಾಡಕ್ ಬಿಡ್ತಾ ಇಲ್ಲಣ್ಣ ಇವರು. ನಮ್ ತಾಯಿ ಅಣ್ಣ, ನಮ್ ತಾಯಿ ನಿಂತೋಗಲ್ಲಣ್ಣ. ದಯವಿಟ್ಟು ಸುಮ್ಮನೆ ಇರೋಣ ಪ್ಲೀಸ್.